ಸ್ಥಳೀಯ ಸ್ವಯಂ ಸರ್ಕಾರ ಸಮೃದ್ಧ ಭಾರತವನ್ನಾಗಿ ಮಾಡಲು ಹಳ್ಳಿ ಜನರಿಗೆ ಮನೆ, ವಿದ್ಯುತ್, ನೀರು, ಶಿಕ್ಷಣ, ಸ್ವಚ್ಛತೆ, ಸಹಾಯ, ಪರಿಸರ ರಕ್ಷಣೆ, ಪಾಲನೆ ಹಳ್ಳಿ ಜೀವನ ಸ್ವತಂತ್ರ, ಆರೋಗ್ಯ, ಸಮಾನತೆ, ಚುನಾವಣೆ, ಅಕ್ಷರ, ಅನುದಾನ, ಶಿಕ್ಷಣ, ಸ್ವಚ್ಛತೆ, ಮನೆ, ವಿದ್ಯುತ್, ನೀರು, ಸಮೃದ್ಧ ಭಾರತ, ಪರಿಸರ ಹಳ್ಳಿಗೆ ಸರ್ಕಾರವು ಒದಗಿಸಿಕೊಟ್ಟಿದೆ. ಇದು ನಮ್ಮೂರ ಗ್ರಾಮ ಪಂಚಾಯಿತಿ. ಸಂವಿಧಾನದ 73-74ನೇ ತಿದ್ದುಪಡಿಗಳು 1993ರಲ್ಲಿ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂತು. ಈಗ ನಾನು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳನ್ನು ತಿಳಿಸುತ್ತೇನೆ. ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸ್ಥಳೀಯರನ್ನೇ ಒದಗಿಸಿಕೊಳ್ಳುತ್ತದೆ. ಸಾಮಾನ್ಯ ಜನರಿಗೆ ಆಡಳಿತ ಜ್ಞಾನ ಒದಗಿಸಿಕೊಡುತ್ತದೆ. ಅಧಿಕಾರವನ್ನು ವಿಕೇಂದ್ರೀಕರಿಸುತ್ತದೆ. ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ತಳಮಟ್ಟದಲ್ಲಿ ಜನರಿಗೆ ನಾಯಕತ್ವ ಗುಣಗಳನ್ನು ತಿಳಿಸುತ್ತದೆ, ಅಭಿವೃದ್ಧಿಗೊಳಿಸುತ್ತದೆ, ತರಬೇತಿ ನೀಡುತ್ತದೆ. ಇವತ್ತು ನಾನು ಸ್ಥಳೀಯ ಕಾರ್ಯಗಳನ್ನು ಹೇಳುತ್ತೇನೆ. ಸ್ಥಳೀಯ ಮುಂಗಡ ಪತ್ರ ತಯಾರಿಸುತ್ತದೆ. ಆರೋಗ್ಯ ಮತ್ತು ಕುಟುಂಬದ ಕಲ್ಯಾಣ ಯೋಜನೆ ಕೊಳ್ಳುತ್ತದೆ. ತಮ್ಮ ಪ್ರದೇಶದಲ್ಲಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣವನ್ನು ಕಾಪಾಡುತ್ತದೆ. ಮಾಲಿನ್ಯಗಳನ್ನು ತಡೆಗಟ್ಟುತ್ತದೆ. ಆರೋಗ್ಯದ ಸವಲತ್ತುಗಳನ್ನು ಒದಗಿಸುತ್ತದೆ. ಆಹಾರ ಧಾನ್ಯ, ಸೀಮೆಎಣ್ಣೆ ಇತ್ಯಾದಿಗಳನ್ನು ಒದಗಿಸುತ್ತದೆ. ಜನನ ಮತ್ತು ಮರಣಗಳನ್ನು ನೋಂದಾಯಿಸಿ ಪ್ರಾಮಾಣಿಕವಾಗಿ ಆಗುತ್ತದೆ. ಕೃಷಿ, ಪಶು ಸಂಗೋಪನೆ ಮತ್ತು ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸುತ್ತದೆ. ಮಣ್ಣು, ನೀರು ಮತ್ತು ಅರಣ್ಯ ರಕ್ಷಣೆಗೆ ಕೈಗೊಳ್ಳುತ್ತದೆ. ರೈತರಿಗೆ ಸಹಾಯ ಮಾಡುವ ಸಲುವಾಗಿ ಕೃಷಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಜಾತಿ, ಪರಿಶಿಷ್ಟ ಪಂಗಡ, ದುರ್ಬಲ ವರ್ಗ, ಮಹಿಳೆ ಮತ್ತು ಮಕ್ಕಳಿಗಾಗಿ ಕಲ್ಯಾಣ ಯೋಜನೆಗಳನ್ನು ಪಾಲಿಸಿ ಅನುಷ್ಠಾನಕ್ಕೆ ತರುತ್ತದೆ. ಈಗ ನಾವು ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ತಿಳಿದಿದ್ದೇವೆ. ಧನ್ಯವಾದಗಳು.